ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಎಲ್ಲರಿಗೂ ಹನುಮತ್ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ತ್ರೈಲೋಕ್ಯ ಗುರುಳಾಗಿರ್ತಕ್ಕಂತಹ ವಾಯುದೇವರು ಎಲ್ಲರಿಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ದಿನದ ವಾಯುಸ್ತುತಿ ಪಾಠವನ್ನು ಆರಂಭ ಮಾಡ್ತಾ ಇದ್ದೇನೆ. ವಾಯುಸ್ತುತಿಯನ್ನು ಪ್ರಾರಂಭ ಮಾಡುವ ಮೊದಲು ನಿನ್ನೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ಹೇಳಿದೆ. ಅವರ ಒಂದು ಪಂಡಿತ ಪರಂಪರೆ, ಅವರು ಬೆಳೆದ ರೀತಿ, ಅವರಿಗೂ ಶ್ರೀಮದಾಚಾರ್ಯರಿಗೂ ಆದಂತಹ ಸಮಾಗಮ, ಅವರೊಂದಿಗೆ ಮಾಡಿದಂತಹ ವಾದ, ಅವರ ಶಿಷ್ಯತ್ವವನ್ನು ವಹಿಸಿ ಅನಂತರ ನಮ್ಮ ಮಾಧ್ವ ವಾಂಗ್ಮಯಕ್ಕೆ ಅವರು ನೀಡಿದಂತಹ ಕೊಡುಗೆ, ಈ ಎಲ್ಲ ವಿಚಾರಗಳನ್ನು ಅನುಸಂಧಾನ ಮಾಡಿಕೊಂಡಿದ್ದೀವಿ. ಈ ವಾಯುಸ್ತುತಿಯನ್ನು ಬರೆಯುವ ಮೊದಲು ಅವರು ವಿಷ್ಣುಸ್ತುತಿ ಅಂತ ಬರೆದಿದ್ದಾರೆ. ವಿಷ್ಣುಸ್ತುತಿ ಬರೆದ ಮೇಲೆ ಅವರು ವಾಯುಸ್ತುತಿ ಬರೆದಿರುವಂಥದ್ದು. ಅವರ ಮೊಟ್ಟ ಮೊದಲ ಕೃತಿ ಉಷಾಹರಣ ಕಾವ್ಯ. ಉಷಾಹರಣ ಕಾವ್ಯವನ್ನು ಬರೆದ ಮೇಲೆ ಅವರು ವಿಷ್ಣುಸ್ತುತಿ ಬರೆದಿದ್ದಾರೆ. ವಿಷ್ಣುಸ್ತುತಿ ಬರೀಲಿಕ್ಕೆ ಒಂದು ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ಇವರು ಮೊದಲು ಶಂಕರ ಮತಾವಲಂಬಿಗಳಾಗಿದ್ದರು. ಶಂಕರಾಚಾರ್ಯರು ಕೂಡ ಒಂದು ವಿಷ್ಣುಸ್ತುತಿ ರಚನೆ ಮಾಡಿದ್ದಾರೆ. ಆ ವಿಷ್ಣುಸ್ತುತಿಯನ್ನು ಇವರು ನಿತ್ಯ ಪಠನೆ ಮಾಡ್ತಾ ಇದ್ದರು ಅಂತ ಕಾಣುತ್ತೆ. ಆ ವಿಷ್ಣುಸ್ತುತಿ ಯಾವ ವೃತ್ತದಲ್ಲಿದೆ, ಯಾವ ಧಾಟಿಯಲ್ಲಿದೆ, ಅದೇ ಧಾಟಿಯಲ್ಲಿ ಇವರು ವಿಷ್ಣುಸ್ತುತಿಯನ್ನು ರಚನೆ ಮಾಡಿದ್ದಾರೆ. ಮುಂದೆ ಶ್ರೀಮದಾಚಾರ್ಯರ ಶಿಷ್ಯರಾದರು. ಶ್ರೀಮದಾಚಾರ್ಯರ ಶಿಷ್ಯರಾದ ಮೇಲೆ ಅವರಿಗೆ ಶಂಕರಾಚಾರ್ಯರ ವಿಷ್ಣುಸ್ತುತಿಯನ್ನು ಪಠಿಸಲಿಕ್ಕೆ ಇಷ್ಟವಾಗಲಿಲ್ವೋ ಏನೋ. ಆದ್ದರಿಂದ ಅದನ್ಯಾಕೆ ಪಠಿಸಬೇಕು ಅಂತ ತನ್ನ ನಿತ್ಯ ಪಾರಾಯಣಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ವಿಷ್ಣುಸ್ತುತಿಯನ್ನು ರಚನೆ ಮಾಡಿದರು. ಆ ವಿಷ್ಣುಸ್ತುತಿಯನ್ನು ರಚನೆ ಮಾಡಿದ ಮೇಲೆ ವಾಯುಸ್ತುತಿಯನ್ನು ರಚನೆ ಮಾಡಿದರು ಅಂತ ವ್ಯಾಖ್ಯಾನಕಾರರೆಲ್ಲ ನಿರೂಪಣೆ ಮಾಡ್ತಾರೆ. ಇಂತಹ ವಾಯುಸ್ತುತಿಗೆ ಒಳ್ಳೆಯ ವ್ಯಾಖ್ಯಾನಗಳಿವೆ. ಆದರೆ ಪಂಡಿತರು ಆ ವ್ಯಾಖ್ಯಾನ ಕಡೆಗೆ ಹೆಚ್ಚು ಗಮನ ಕೊಡಲಿಲ್ಲ ಅಂತ ಕಾಣುತ್ತೆ. ಇರಲಿ, ಅದೇನೇ ಇರಲಿ. ಈ ವಾಯುಸ್ತುತಿಯನ್ನು ಯಾಕೆ ರಚನೆ ಮಾಡಿದರು ಎಂಬುದಕ್ಕೆ ಒಂದು ಪ್ರಸಂಗವನ್ನು ನಾವು ನಿನ್ನೆ ನೆನಪಿಸ್ಕೊಂಡ್ವಿ. ಆ ಒಂದು ಸಂದರ್ಭದಲ್ಲಿ ಮಧ್ವಾಚಾರ್ಯರು ನೈವೇದ್ಯ ಮಾಡತಕ್ಕಂತಹ ಕಾಲದಲ್ಲಿ ಕಂಡಂತಹ ಒಂದು ವಿಸ್ಮಯದ ನೋಟ, ಅದರಲ್ಲಿ ಮಧ್ವಾಚಾರ್ಯರು ತಮ್ಮ 3 ರೂಪಗಳಿಂದ ಭಗವಂತನನ್ನು ಆರಾಧಿಸ್ತಾ ಇದ್ದರು. ಆಂಜನೇಯನಾಗಿ, ಭೀಮಸೇನನಾಗಿ, ಪೂರ್ಣಪ್ರಜ್ಞನಾಗಿ ಅವರು ಆ ರಾಮಕೃಷ್ಣ ವೇದವ್ಯಾಸರನ್ನು ಪೂಜಿಸ್ತಾ ಇರೋದನ್ನು ನೋಡಿ ಆಶುಕವಿಯಾಗಿರತಕ್ಕಂತಹ ತ್ರಿವಿಕ್ರಮಾಚಾರ್ಯರ ಬಾಯಿಂದ ಈ ಅವತಾರತ್ರಯದ ಸ್ತುತಿ ಅದು ಹಾಡಾಗಿ ಹೊರಹೊಮ್ತಾ ಇದೆ. ಶ್ರೀಮದ್ ವಿಷ್ಣುಂಗ ನಿಷ್ಠಾ ಅತಿ ಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ ಎಂಬುದಾಗಿ ಆರಂಭವಾಗುತ್ತೆ ಈ ವಾಯುಸ್ತುತಿ. ಈ ವಾಯುಸ್ತುತಿಯನ್ನು
ಪಠಿಸುವ ಮೊದಲು ನಖಸ್ತುತಿಯನ್ನು ನಾವು ಪಠಿಸುವ ಒಂದು ಪದ್ಧತಿ ಇದೆ. ಆದಿಯಲ್ಲಿ ಅಂತ್ಯದಲ್ಲಿ ನಖಸ್ತುತಿಯನ್ನು ನಾವು ಪಠಿಸ್ತೇವೆ. ಇದಕ್ಕೂ ಒಂದು ಐತಿಹ್ಯವನ್ನು ಹೇಳ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯನ್ನು ರಚನೆ ಮಾಡಿ ಮಧ್ವಾಚಾರ್ಯರಿಗೆ ಸಮರ್ಪಣೆ ಮಾಡಿದ್ರಂತೆ. ಆಗ ಆಚಾರ್ಯರು ಹೇಳಿದ್ರಂತೆ, ಇದು ಬರೀ ಗುರುಸ್ತುತಿ ಆಯ್ತಲ್ಲ, ಮೊದಲು ಭಗವಂತನ ಸ್ತುತಿ ಇರಬೇಕು, ಅನಂತರ ಗುರುಸ್ತುತಿ ಇರಬೇಕು ಅಂತ ಹೇಳಿದ್ರಂತೆ. ವಾಸ್ತವವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯನ್ನು ರಚನೆ ಮಾಡೋ ಮೊದಲು ವಿಷ್ಣುಸ್ತುತಿ ರಚನೆ ಮಾಡಿದ್ದಾರೆ. ಹಾಗಾಗಿ ವಾಯುಸ್ತುತಿ ಆರಂಭದಲ್ಲಿ ವಿಷ್ಣುವಿನ ಸ್ತುತಿ ನಮಗೆ ಕಾಣುವುದಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ನಖಸ್ತುತಿಯನ್ನು ರಚನೆ ಮಾಡಿ ಇದನ್ನು ಆರಂಭದಲ್ಲಿ ಈ ವಾಯುಸ್ತುತಿಯನ್ನು ಪಠಿಸುವಾಗ ಆರಂಭದಲ್ಲಿ ಈ ನಖಸ್ತುತಿ ಈ ಗುರುಸ್ತುತಿಗೆ ಸಂಪುಟವಾಗಿರಲಿ, ಆದ್ಯಂತದಲ್ಲಿ ಈ ನಖಸ್ತುತಿಯನ್ನು ಪಠಿಸಿ ನಡುವೆ ಈ ವಾಯುಸ್ತುತಿಯನ್ನು ಪಠನ ಮಾಡಲಿ, ಅಂಥವರಿಗೆ ನನ್ನ ವಿಶೇಷವಾಗಿರತಕ್ಕಂತಹ ರಕ್ಷಣೆಯ ಕವಚ ಇರುತ್ತೆ ಅಂತ ಹೇಳಿದರಂತೆ ಮಧ್ವಾಚಾರ್ಯರು. ಅಂದಿನಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯ ಆದ್ಯಂತದಲ್ಲಿ ಈ ನಖಸ್ತುತಿಯನ್ನು ಪಠಿಸುವಂತಹ ಒಂದು ರೂಢಿ ಬಂತು ಅಂತ ನಮ್ಮಲ್ಲಿ ಐತಿಹ್ಯ ಇದೆ. ಈ ನಖಸ್ತುತಿಯಲ್ಲಿಯೂ ಕೂಡ ಒಂದು ಗೊಂದಲ ಇದೆ. ನಖಸ್ತುತಿಯಲ್ಲಿರ್ತಕ್ಕಂತಹ ಪದ್ಯಗಳು ಎಷ್ಟು? 2 ಪದ್ಯಗಳು ಒಂದೆಯೋ? ಮಧ್ವಾಚಾರ್ಯರ ಎಲ್ಲ ಕೃತಿಗಳಿಗೆ ಒಂದು ಮೂಲ ಪ್ರತಿ ಇರುವಂಥದ್ದು ಋಷಿಕೇಶ ತೀರ್ಥರು ಮಾಡಿರುವಂಥದ್ದು, ಋಷಿಕೇಶ ತೀರ್ಥರ ಪಾಠ. ಅದು ಮಧ್ವಾಚಾರ್ಯರ ಎಲ್ಲ ಮೂಲ ಪ್ರತಿಗಳನ್ನು ಸಂಗ್ರಹ ಮಾಡಿದವರು ಋಷಿಕೇಶ ತೀರ್ಥರು. ಅಲ್ಲಿ ನಖಸ್ತುತಿ ಇದೆ. ಆ ನಖಸ್ತುತಿಯಲ್ಲಿ ಈ 2ನೇ ಪದ್ಯ ಇಲ್ಲ ಅಂತ ಸಂಶೋಧಕರು ಹೇಳ್ತಾರೆ. ನಖಸ್ತುತಿ ಅಂತ ಹೆಸರು ಕೂಡ ಅದಕ್ಕಿಲ್ಲ ಅಂತ. ಆಚಾರ್ಯರು ಅನೇಕ ಸ್ತೋತ್ರ ರಚನೆ ಮಾಡಿದ್ದಾರೆ. ಆ ಸ್ತೋತ್ರಗಳಲ್ಲಿ ಈ ಪದ್ಯವನ್ನು ದಾಖಲಿಸಿದ್ದಾರೆ ಅನ್ನೋದು ಇರತಕ್ಕಂಥ ಐತಿಹ್ಯ. ಪರಿವಾರ ಮಠದ ರಘುವರ್ಯ ತೀರ್ಥರು ಅವರದ್ದು ಬರೆದಂತಹ ಒಂದು ಪ್ರಾಚೀನ ಕೋಶಾನುಸಾರಿ ಆಗಿರತಕ್ಕಂತಹ ತಾಳವಾಲೆ ಪ್ರತಿ ಇದೆ. ಅದರಲ್ಲಿ ಈ ಲಕ್ಷ್ಮೀಕಾಂತ ಅಂತ ಶುರುವಾಗ್ತಕ್ಕಂಥ 2ನೇ ಪದ್ಯ ಇಲ್ಲ, 1ನೇ ಪದ್ಯ ಮಾತ್ರ ಉಂಟು ಅಂತ ಹೇಳ್ತಾರೆ. ಈ 2ನೇ ಪದ್ಯದಲ್ಲಿ ಅಲ್ಲಿ ನರಸಿಂಹನ ನಖಸ್ತುತಿಯೂ ಇಲ್ಲ. ಅದರಲ್ಲಿ 1ನೇ ಪದ್ಯದಲ್ಲಿ ಮಾತ್ರ ನಖಸ್ತುತಿ ಇದೆ. ಆ ನಖಸ್ತುತಿಯಲ್ಲಿ ನಾವು ಈ 2ನೇ ಪದ್ಯವನ್ನು, ಲಕ್ಷ್ಮೀಕಾಂತ ಎಂಬ 2ನೇ ಪದ್ಯವನ್ನು ಸೇರಿಸಿ ನಾವು ಇವತ್ತು ಪಠಣ ಮಾಡ್ತೇವೆ. ಆದರೆ ಆ ಪದ್ಯದಲ್ಲಿ ನರಸಿಂಹನ ನಖದ ಸ್ತುತಿ ಇಲ್ಲ. ನಾವು ವಾಯುಸ್ತುತಿಯ ಟೀಕೆಗಳನ್ನು ನೋಡ್ತಾ ಹೋದಾಗ ನಮಗೆ ಈ ಗೊಂದಲ ಶುರುವಾಗುತ್ತೆ. ನಖಸ್ತುತಿ ಅನ್ನೋದು ಒಂದೇ ಪದ್ಯವೋ ಅಥವಾ 2 ಪದ್ಯವೋ? ಈ ಒಂದೇ ಪದ್ಯ ಇತ್ತು ಮೊದಲು, ಮತ್ತೆ ಇದನ್ನು ಸೇರಿಸಿ ಪಠಿಸುವಂತಹ ಒಂದು ಪದ್ಧತಿ ಬಂತು. ಈ 2ನೇ ಪದ್ಯ ರಚನೆ ಆದದ್ದು ಯಾವಾಗ? ಇದು ಯಾವಾಗ ನಖಸ್ತುತಿ ಜೊತೆಗೆ ಸೇರಿಕೊಂಡಿತು? ಇದಕ್ಕೆ ಖಚಿತವಾಗಿರತಕ್ಕಂತಹ ಉತ್ತರ ಕೊಡೋದು ಬಹಳ ಕಷ್ಟ ಇದೆ. ಆದ್ದರಿಂದ ಈ ರೀತಿಯ ಸಂಶೋಧನೆಗಳಿಗೆ ನಾವು ತಲೆ ಕೆಡಿಸಿಕೊಳ್ಳದೆ ಒಂದು ಪರಂಪರೆ ಬಂದಿದೆ. ಆರಂಭದಲ್ಲಿ ಈ 2 ಶ್ಲೋಕಗಳ ನಖಸ್ತುತಿಯನ್ನು ಪಠಣ ಮಾಡುವಂಥದ್ದು ಒಂದು ಪರಂಪರೆ ಬಂದಿದೆ. ಹಾಗಾಗಿ ಋಷಿಕೇಶ ತೀರ್ಥರ ಮೂಲ ಪಾಠದಲ್ಲಿ ಒಂದೇ ಪದ್ಯ ಇದ್ದರೂ ಕೂಡ ಈ 2 ಪದ್ಯಗಳನ್ನು ಸೇರಿಸಿ ನಾವು ಈ ನಖಸ್ತುತಿಯನ್ನು ಪಠಿಸುವಂಥದ್ದು ಪದ್ಧತಿ ಬಂದಿದೆ.
ಈ ನಖಸ್ತುತಿಯಲ್ಲಿ ಕೂಡ ಒಂದು ವೈಶಿಷ್ಟ್ಯ ಇದೆ. ಏನು ವೈಶಿಷ್ಟ್ಯ ನೋಡಿ, ಇಡೀ ಪದ್ಯ ಅದು ಒಂದೇ ಛಂದಸ್ಸಿನಲ್ಲಿಲ್ಲ. ಸಾಮಾನ್ಯವಾಗಿ ಎಲ್ಲ ಪದ್ಯಗಳು ಒಂದೊಂದು ಪದ್ಯ ಒಂದೊಂದು ಛಂದಸ್ಸಿನಲ್ಲಿ ಇರ್ತದೆ. ಆದರೆ ಇದು ಹಾಗೆ ಇಲ್ಲ. ಈ ಪದ್ಯದ ಆರಂಭ ಒಂದು ಛಂದಸ್ಸಿನಲ್ಲಿದೆ, ಪೂರ್ವಾರ್ಧ, ಉತ್ತರಾರ್ಧ ಇನ್ನೊಂದು ಛಂದಸ್ಸಿನಲ್ಲಿದೆ. ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟ ನಾದಿಗ ಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತುತ ಮನಸ ಭಾವಿತ ಭೂರಿಭಾಗೈ. ಇದು ಮೊದಲನೇ ಪದ್ಯ. ಈ ಮೊದಲನೇ ಪದ್ಯದಲ್ಲಿ ಪೂರ್ವಾರ್ಧದಲ್ಲಿ ಶಾರ್ದೂಲ ವಿಕ್ರೀಡಿತ ಇದೆ, ಉತ್ತರಾರ್ಧದಲ್ಲಿ ಸರಗ್ಧರಾ ಛಂದಸ್ಸು ಇದೆ. ಈ ಸರಗ್ಧರಾ ಛಂದಸ್ಸಿನಲ್ಲಿ ಶ್ರೀಮದ್ವಿಷ್ಣುಂಗರ ನಿಷ್ಠಾ ಅಂತ ವಾಯುಸ್ಥಿತಿ ಪ್ರಾರಂಭ ಆಗೋದು. ಪೂರ್ವಾರ್ಧದಲ್ಲಿ ಶಾರ್ದೂಲ ವಿಕ್ರೀಡಿತ ಇದೆ. ಹೀಗೆ ಒಂದೇ ಪದ್ಯದಲ್ಲಿ ಎರಡು ಛಂದಸ್ಸುಗಳು ಬಂದಾಗ ಅದನ್ನು ಉಪಜಾತಿ ಅಂತ ಹೇಳ್ತಾರೆ ಛಂದಶಾಸ್ತ್ರದಲ್ಲಿ. ಹೀಗೆ ಎರಡು ಅಪೂರ್ವ ಛಂದಸ್ಸುಗಳ ಒಂದು ಸಂಗಮ. ಈ ರೀತಿಯ ಎರಡು ಛಂದಸ್ಸುಗಳನ್ನು ಒಂದು ಪದ್ಯದಲ್ಲಿ ಸೇರಿಸುವಂಥದ್ದು ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳ ದುರ್ಲಭ. ಈ ರಾಮಾಯಣದಲ್ಲಿ ಇಂತಹ ಒಂದು ಪದ್ಯ ಹೇಳ್ತಾರೆ ಕೆಲವು ವಿದ್ವಾಂಸರು, ಅದು ಹಾಗೇ ಇದೆ. ರಾಮಂ ಲಕ್ಷ್ಮಣ ಪೂರ್ವಜಂ ರಘುಪತಿಂ ಸೀತಾಪತಿಂ ಸುಂದರಂ ಕಾಕುಸ್ಥಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ ರಾಜೇಂದ್ರಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶಾಂತಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲತಿಲಕಂ ರಾಘವಂ ರಾವಣಾರಿಂ. ನೋಡಿ, ಇಲ್ಲಿ ಕೂಡ ಈ ಶ್ಲೋಕದ ಪೂರ್ವಾರ್ಧ ಶಾರ್ದೂಲ ವಿಕ್ರೀಡಿತ, ಉತ್ತರಾರ್ಧ ಸರಗ್ಧರ ಛಂದಸ್ಸು. ಹೀಗೆ ಎರಡು ಛಂದಸ್ಸುಗಳು ಸಂಗಮ ಈ ಒಂದು ಪದ್ಯದಲ್ಲಿ ಆಗಿದೆ. ಈ ರೀತಿಯ ಎರಡು ಛಂದಸ್ಸುಗಳ ಸಂಗಮ ಒಂದು ಪದ್ಯದಲ್ಲಿ ಬಹಳ ಅಪೂರ್ವವಾಗಿ ಇರುವಂಥದ್ದು. ಹಾಗೆ ಈ ನಖಸ್ತುತಿಯಲ್ಲಿ ಎರಡು ಛಂದಸ್ಸುಗಳಲ್ಲಿ ಈ ಒಂದು ಪದ್ಯವನ್ನು ಮಧ್ವಾಚಾರ್ಯರು ರಚನೆ ಮಾಡಿದ್ದಾರೆ. ಹಾಗಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಏನು ಮಾಡಿದರು ಅಂದರೆ, ಈ ನಖಸ್ತುತಿಯ ಈ ಮೊದಲನೇ ಛಂದಸ್ಸು ಶಾರ್ದೂಲ ವಿಕ್ರೀಡಿತ, ಎರಡನೇ ಛಂದಸ್ಸು ಶ್ರದ್ಧರ. ವಿಷ್ಣು ಸ್ತುತಿಯನ್ನು ರಚನೆ ಮಾಡಿದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ವಿಷ್ಣು ಸ್ತುತಿಯನ್ನು ಸರ್ಗಧರ ವೃತ್ತದಲ್ಲಿ, ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ರಚನೆ ಮಾಡ್ತಾರೆ. ವಾಯುಸ್ತುತಿಯನ್ನು ಈ ಶ್ರದ್ಧರ ವೃತ್ತದಲ್ಲಿ ರಚನೆ ಮಾಡ್ತಾರೆ. ನಖಸ್ತುತಿಯಲ್ಲಿ ಎರಡು ಛಂದಸ್ಸುಗಳ ಮಿಶ್ರಣ ಇದೆ. ಪೂರ್ವಾರ್ಧದಲ್ಲಿ ಶಾರ್ದೂಲ ವಿಕ್ರೀಡಿತ, ಉತ್ತರಾರ್ಧದಲ್ಲಿ ಈ ಶ್ರದ್ಧರ. ಹಾಗೆ ತ್ರಿವಿಕ್ರಮ ಪಂಡಿತಾಚಾರ್ಯರ ವಾಯುಸ್ತುತಿ, ಇದು ವಿಷ್ಣುಸ್ತುತಿ, ಅದು ಶಾರ್ದೂಲ ವಿಕ್ರೀಡಿತದಲ್ಲಿದೆ. ವಾಯುಸ್ತುತಿ ಈ ಶ್ರದ್ಧರ ಛಂದಸ್ಸಿನಲ್ಲಿ ಇದೆ. ನೋಡಿ, ಎಷ್ಟು ಒಂದು ಹತ್ತಿರದ ಸಂಬಂಧ ಇದೆ ನಖಸ್ತುತಿಗೂ ಹಾಗೂ ವಿಷ್ಣುಸ್ತುತಿ ವಾಯುಸ್ತುತಿಗಳಿಗೂ ಕೂಡ. ಇದನ್ನು ನಾವು ಕಾಣ್ಬೋದು ಈ ಎರಡು ಕೃತಿಗಳ ರಚನೆಯಲ್ಲಿ. ಹೀಗೆ ಈ ನಖಸ್ತುತಿಯನ್ನು ಪಠಿಸಿ ವಾಯುಸ್ತುತಿಯನ್ನು ಪಠಿಸುವಂತಹ ಒಂದು ಪದ್ಧತಿ ಇವತ್ತು ನಮ್ಮಲ್ಲಿ ಬಂದಿದೆ. ಇಂತಹ ಒಂದು ಅಪೂರ್ವವಾಗಿರತಕ್ಕಂತಹ ವಾಯುಸ್ತುತಿ, ಅದು ವಾಯುದೇವರ ಸ್ತುತಿಯೂ ಹೌದು, ಅದು ಪರಮಾತ್ಮನ ಸ್ತುತಿಯೂ ಹೌದು ಅಂತ ನಾವು ನಿನ್ನೆ ಉಪನ್ಯಾಸದಲ್ಲಿ ಅನುಸಂಧಾನ ಮಾಡಿಕೊಂಡಿವಿ. ಕೆಲವರು ಇದು ಬರೀ ವಾಯುದೇವರ ಸ್ತೋತ್ರ ಅಂತ ಕೆಲವರು ಹೇಳ್ತಾರೆ, ಕೆಲವರು ಇದು ವಿಷ್ಣು ಪರವೂ ಆಗಿದೆ ವಾಯುಪರವೂ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಕೊನೆಗೆ ಹರೇಹೇ ವಾಯುದೇವಸ್ಯ ಚಾಸ್ಯ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದರು. ಇದು ಹರಿಯ ಸ್ತುತಿಯೂ ಹೌದು ವಾಯುವಿನ ಸ್ತುತಿಯೂ ಹೌದು ಅಂತ
ಆ ವಾಕ್ಯವನ್ನಿಟ್ಟುಕೊಂಡು ಹೇಳ್ತಾರೆ. ಇನ್ನು ಕೆಲವರು ಈ ವಿಷ್ಣು ಸ್ತುತಿ ಎಂಬುದು ಹರಿಯ ಸ್ತುತಿ, ವಾಯುಸ್ತುತಿ ಇದು ವಾಯುದೇವರ ಸ್ತುತಿ ಅಂತ ಈ ರೀತಿಯಲ್ಲಿ ಅದನ್ನು ಅರ್ಥೈಸ್ತಕ್ಕಂಥವರು ಇದ್ದಾರೆ. ಹಾಗಾಗಿ ಇದು ಹರಿಸ್ತುತಿಯೂ ಹೌದು, ವಾಯುಸ್ತುತಿ ಹೌದು. ಹಾಗಾಗಿ ಇದನ್ನು ಹರಿವಾಯುಸ್ತುತಿ ಅಂತಲೇ ಹೇಳುವಂತಹ ಪದ್ಧತಿ ಬಂದಿದೆ. ಇದು ಬರೀ ವಾಯುಸ್ತುತಿ ಅಲ್ಲ, ಹರಿವಾಯುಸ್ತುತಿ ಅಂತ. ಅದಕ್ಕೆ ಕಾರಣ ಸ್ತುತಿ ಮಕೃತ ಹರೇಹೇ ವಾಯುದೇವಸ್ಯ ಚಾಸ್ಯ ಅಂತೇನು ತಿರುಪಂಡಿತಾಚಾರ್ಯರು ಉದ್ಗಾರ ತೆಗೆದಿದ್ದಾರೆ. ಹಾಗಾಗಿ ಇದು ವಿಷ್ಣು ಹಾಗೂ ವಾಯುಪರವಾಗಿ ಇರುವಂಥದ್ದು ಅಂತ ಈ ತರಹ ಒಂದು ಅಭಿಪ್ರಾಯ ಬಂದಿದೆ. ಮತ್ತು ಇನ್ನೊಂದು ಏನಂದರೆ, ಎಲ್ಲವೂ ಪರಮಾತ್ಮನ ಪರವೇ ಅಲ್ವಾ, ಪ್ರತಿಯೊಂದು ಶಬ್ದವೂ ಪರಮಾತ್ಮನ್ನೇ ಹೇಳುತ್ತೆ ಅಂತಾಗುವಾಗ ವಾಯುದೇವರನ್ನು ಹೇಳ್ತಕ್ಕಂತಹ ಶಬ್ದಗಳು ಪರಮಾತ್ಮನ ಹೇಳ್ತವೆ. ಆದ್ದರಿಂದ ಇದು ವಾಯುಸ್ತುತಿಯೂ ಆಗತ್ತೆ, ಹರಿಸ್ತುತಿಯೂ ಆಗತ್ತೆ. ಅಲ್ಲಿ ಒಂದು ಕಡೆ ವ್ಯಾಖ್ಯಾನದಲ್ಲಿ ಆ ವಿಚಾರ ಬರುತ್ತೆ. ಹರೇಹೇ ವಾಯುದೇವಸ್ಯ ಚಾಸ್ಯ ಅಂತ ಯಾಕೆ ಹೇಳಿದರು ಅಂದರೆ, ನನ್ನ ವೇವಮಪಿ ಗ್ರಂಥಕರ್ತೃಭಿಃ ವಿಷ್ಣುಭರತಯಾ ಸ್ತುತಿಃ ನ ಕೃತಾ ಇತಿ ವಿಷ್ಣುಭರತಯಾ ವ್ಯಾಖ್ಯಾನಂ ತೇಷಾಂ ಅನಭಿಮತಂ ಇತಿ ಚೇನ್ನ ತೈರೇವ ಸುಬ್ರಹ್ಮಣ್ಯೇತಿ ಚರಮಶ್ಲೋಕೆ ಹರೇಹೇ ವಾಯುದೇವಸ್ಯ ಚ ಇತಿ ಸ್ತುತಿಮಕೃತ ಇತಿ ವಿಶಿಷ್ಯೋಕ್ತೇಃ ಅಂತ ಒಬ್ಬರು ವ್ಯಾಸರಾಜ ಭಟ್ಟೋಪಾಧ್ಯಾಯರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಇದು ತ್ರಿವಿಕ್ರಮ ಪಂಡಿತಾಚಾರ್ಯ ವಾಯುಸ್ತುತಿ, ಇದು ಒಟ್ಟಿಗೆ ಹರಿವಾಯುಸ್ತುತಿ ಆಗಿದೆ ಅಂತ ಅವರ ಒಂದು ವ್ಯಾಖ್ಯಾನದ ನಂತರ ಇದು ಹರಿವಾಯುಸ್ತುತಿ ಅಂತ ಆಗಿರಬೇಕು. ಮತ್ತು ಕೆಲವು ಪಂಡಿತರಿಗೆ ಈ ವಾಯುಸ್ತುತಿಯೇ ಹರಿಪರವಾಗಿ ಕಂಡಿರಬೇಕು. ಹಾಗೆ ಇದೆ ಇಲ್ಲಿಗ ಪ್ರತಿಯೊಂದು ಶ್ಲೋಕವೂ ಕೂಡ ಹರಿಪರವಾಗಿಯೂ ಇದೆ, ವಾಯುಪರವಾಗಿಯೂ ಇದೆ. ಕೆಲವು ಶ್ಲೋಕಗಳಲ್ಲಿ ರಾಮನ ವರ್ಣನೆ ಬರುತ್ತೆ, ಹನುಮನ ವರ್ಣನೆ ಮಾಡುವಾಗ ಹನುಮಂತ ದೇವರು ಉಪಾಸನೆ ಮಾಡತಕ್ಕಂತಹ ರಾಮದೇವರ ಸ್ತುತಿ ಇದೆ. ಭೀಮಸೇನ ದೇವರನ್ನ ವರ್ಣನೆ ಮಾಡುವಾಗ ಭೀಮಸೇನರ ಅವರ ಆರಾಧ್ಯ ದೇವತೆ ಆಗಿರತಕ್ಕಂತಹ ಕೃಷ್ಣನ ಸ್ತುತಿ ಇದೆ. ಮಧ್ವಾಚಾರ್ಯ ಬಗ್ಗೆ ಹೇಳುವಾಗ ವೇದವ್ಯಾಸರ ಒಂದು ಸ್ತುತಿ ಬರುತ್ತೆ. ಮುಂದೆ ಕೆಲವು ಶ್ಲೋಕಗಳಲ್ಲಿ 35-36ನೇ ಶ್ಲೋಕಗಳಲ್ಲಿ ವೇದವ್ಯಾಸರ ಸ್ತುತಿ ಬರ್ತದೆ. ಹಾಗಾಗಿ ಕೆಲವು ಪದ್ಯಗಳಲ್ಲಿ ಹರಿಪರವಾದ ಅರ್ಥ ಇದೆ, ವಾಯುಪರವಾದ ಅರ್ಥ ಇದೆ. ಆದರೆ ಎಲ್ಲ ಶ್ಲೋಕಗಳಿಗೂ ಕೂಡ ಹರಿಪರವಾದ ವಾಯುಪರವಾದ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ತ್ರಿವಿಕ್ರಮ ಪಂಡಿತಾಚಾರ್ಯ ವಿವಕ್ಷೆ ಏನಿದೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುದೇವರನ್ನು ಸ್ತೋತ್ರ ಮಾಡಿದರು, ಹರಿಯನ್ನು ಸ್ತೋತ್ರ ಮಾಡಿದರು ಎಂಬುದು ನಮಗೆ ಗೊತ್ತಿಲ್ಲ. ಅಂತೂ ಮಧ್ವಾಚಾರ್ಯರು ನೈವೇದ್ಯ ಕಾಲದಲ್ಲಿ ತಮ್ಮ 3 ರೂಪಗಳಿಂದ 3 ರೂಪಿಯಾಗಿರ್ತಕ್ಕಂಥ ಭಗವಂತನನ್ನು ಅವರು ಕಾಣ್ತಾ ಇದ್ದರು ಎಂಬುದನ್ನು ಕಂಡಂತಹ ತ್ರಿವಿಕ್ರಮ ಪಂಡಿತರು ವಾಯುದೇವರ ಸ್ತೋತ್ರ ಮಾಡಿದ್ದಂತೂ ಹೌದು. ಅದರ ವಿವಕ್ಷೆ ಅದು ಬರೀ ವಾಯುಸ್ತುತಿಯೋ ಹರಿವಾಯುಸ್ತುತಿಯೋ ಗೊತ್ತಿಲ್ಲ. ಅಂತೂ ಓದುಗರಿಗೆ ಇಲ್ಲಿ ವಕ್ತೃ ವಿವಕ್ಷೆ ಏನೇ ಇರಲಿ, ವಕ್ತೃ ವಿವಕ್ಷೆ ನಿಜವಾಗಿ ಮುಖ್ಯವಾಗಿರುವಂಥ ವಕ್ತೃ ವಿವಕ್ಷೆ. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ವಾಯುಸ್ತುತಿ ಅದು ವಾಯುಪರ ಅಂತ ವಿವಕ್ಷೆ ಇದ್ದರೂ ಇರ್ಬೋದು, ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಶ್ಲೋಕಗಳನ್ನು ನೋಡುವಾಗ ಇಲ್ಲಿ ವಾಯುಪರವಾದ ಅರ್ಥವೂ ನಮಗೆ ತೋರುತ್ತೆ, ವಿಷ್ಣುಪರವಾಗಿರ್ತಕ್ಕಂಥ ಅರ್ಥವೂ ಕೂಡ ತೋರುತ್ತೆ. ಅದಕ್ಕೆ ಸರಿಯಾಗಿ ಸ್ತುತಿ ಮಕೃತ ಹರೇಹೇ ವಾಯುದೇವಸ್ಯ ಚ ಅಂತವರು ಹೇಳಿದ್ರಿಂದಾಗಿ 2 ರೀತಿಯಲ್ಲಿ ನಾವು ಅರ್ಥೈಸಿಕೊಳ್ಳೋದರಲ್ಲಿ ಏನು ತಪ್ಪಿಲ್ಲ ಅಂತ ಕಾಣುತ್ತೆ. ನಾನು ಯಾಕೆ ಇಷ್ಟು ವಿಚಾರಗಳನ್ನು ಹೇಳಿದೆ ಅಂದರೆ, ಒಂದು ಕಾಲಘಟ್ಟದಲ್ಲಿ ನಮ್ಮಲ್ಲಿ ಕೆಲವು ವಿದ್ವಾಂಸರಲ್ಲಿ ಚರ್ಚೆ ಆಯಿತು ಈ ವಿಷಯ. ಇದು ವಿಷ್ಣುಪರವೋ ವಾಯುಪರವೋ
ವಾಯುಪರ ಮಾತ್ರ ಅಂತ ಕೆಲವರು ವಾದ ಮಾಡ್ತಾ ಹೋದರು. ಕೆಲವರು ವಾಯುಪರವೂ ಹೌದು ವಿಷ್ಣು ಪರವೂ ಹೌದು ಎಂಬುದಾಗಿ ವಾದ ಮಾಡಿದರು. ಆದರೆ ಎರಡೂ ಹರಿಪರವಾಗಿ ವಾಯುಪರವಾಗಿ ಎರಡು ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಿಕ್ಕೆ ಖಂಡಿತವಾಗಿಯೂ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, 36 ಮತ್ತು 37ನೇ ಶ್ಲೋಕಗಳಲ್ಲಂತೂ ವೇದವ್ಯಾಸರ ನೇರವಾಗಿರತಕ್ಕಂತಹ ಸ್ತುತಿ ಇದೆ. ಅಲ್ಲಿ ವಾಯುದೇವರಿಗಿಂತ ವೇದವ್ಯಾಸರ ಸ್ತುತಿಯೇ 36 ಹಾಗೂ 37ನೇ ಪದ್ಯದಲ್ಲಿ ನಮಗೆ ಸಿಗ್ತದೆ. 36, 37 ಪದ್ಯಗಳನ್ನು ನಾವು ನೋಡಿದರೆ ಗೊತ್ತಾಗುತ್ತೆ. 36 ಹಾಗೂ 37ನೇ ಪದ್ಯದಲ್ಲಿ ಸಾನುಕ್ರೋಶೈರಜಸ್ರಂ ಜನಿಮೃತಿ ನಿರಯ ದೂರ್ಮಿಮಾಲಾವಿಲೇಸ್ಮಿನ್ ಸಂಸಾರಾಬ್ಧೋ ನಿಮಗ್ನಾನ್ ಶರಣಮಶರಣಾನ್ ಇಚ್ಛತೋ ವಿಕ್ಷಜಂತೂನ್ ಯುಷ್ಮಾಭಿಪ್ರಾರ್ಥಿತಸ್ಸನ್ ಜನನಿತಿಶಯನಃ ಸತ್ಯವತ್ಯಾಂ ಮಹರ್ಷೇಃ ವ್ಯಕ್ತಶ್ಚಿನ್ ಮಾತ್ರಮೂರ್ತಿ ನ ಖಲು ಭಗವತಃ ಪ್ರಾಕೃತೋ ಜಾತು ದೇಹಃ ಅಂತ ಅಲ್ಲಿ ವೇದವ್ಯಾಸರ ಪ್ರಸ್ತಾಪ ಇದೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ವೇದವ್ಯಾಸರು ನಮಿಸ್ತೇನೆ ಅಂತ ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತಮದಮೈರತ್ನಪೂಗಂ ಯಥಾಂಧೈಃ ಅರ್ಥಂ ಲೋಕೋಪಕೃತ್ಯೈ ಗುಣಗಣ ನಿಲಯ ಸೂತ್ರಯಾಮಾಸ ಕೃಷ್ಣಂ ಯೋಸೌ ವ್ಯಾಸಾಭಿಧಾನಸ್ತಮಃ ಭಕ್ತಿ ತತ್ಪ್ರಸಾದಾತ್ ಸದ್ಯೋ ವಿದ್ಯೋಪಲಬ್ಧಿ ಗುರುತಮಮಗುರುಂ ದೇವದೇವಂ ನಮಾಮಿ ಅಂತ ಅಲ್ಲಿ ವ್ಯಾಸರೂಪವನ್ನು ನೇರವಾಗಿ ಭಕ್ತಿಯಿಂದ ನಮಿಸ್ತಾ ಇದ್ದಾರೆ. ಹಾಗಾಗಿ ವೇದವ್ಯಾಸರ ಒಂದು ನೇರವಾದ ಸ್ತುತಿಯು ಕೂಡ ಅಲ್ಲಿ ಇದೆ. ಆದ್ದರಿಂದ ಇದು ಹರಿಯ ಸ್ತುತಿಯೂ ಹೌದು, ವಾಯುದೇವರ ಸ್ತುತಿಯೂ ಹೌದು ಅಂತ ಹೇಳಿರುವಂಥದ್ದು ಸಹಜ ಅಂತ ಅನಿಸುತ್ತೆ. ಅಂತೂ 40 ಪದ್ಯಗಳಿಗೆ ಎರಡೂ ಅರ್ಥಗಳನ್ನು ಹಚ್ಚುವ ಕಸರತ್ತು ನಾವು ಮಾಡಬೇಕಾಗಿಲ್ಲ. ಆದರೂ ಕೂಡ ಅದನ್ನು ಅಧ್ಯಯನ ಮಾಡ್ತಾ ಹೋಗುವವರಿಗೆ ಖಂಡಿತವಾಗಿಯೂ ಎರಡೂ ಅರ್ಥಗಳು ನಮಗೆ ಹೊಳೆಯುತ್ತೆ. ಈಗ 24ನೇ ಶ್ಲೋಕ, ಯುವಯೋಹೋ ಪಾದ ಪದ್ಮಂ ಪ್ರಪದ್ಯೆ. ಯುವಯೋಹೋ ನಿಮ್ಮಿಬ್ಬರ ಅಂದರೆ ಹರಿ ಮತ್ತು ವಾಯು, ನಿಮ್ಮಿಬ್ಬರ ಪಾದ ಪದ್ಮಗಳಿಗೆ ನಾನು ಶರಣಂತೇನೆ ಅಂತ. ಮತ್ತು ಮುಂದೆ ತುಭ್ಯಂಚ ಕ್ಷೇಮದೇಭ್ಯ ಸರಸಜ ವಿಲಸಲ್ ಲೋಚನೇಭ್ಯೋ ನಮೋಸ್ತು. ಆ ಶ್ಲೋಕದಲ್ಲಿ ವಾಸುದೇವ ಕೃಷ್ಣ, ದ್ವೈಪಾಯನ ಕೃಷ್ಣ ಇವರಿಬ್ಬರಿಗೂ ಕೂಡ ಅಲ್ಲಿ ನಮನವನ್ನು ಹೇಳ್ತಾ ಇದ್ದಾರೆ. ಹೀಗೆ ಇದನ್ನೆಲ್ಲ ಗಮನಿಸುವಾಗ ಬಹುಶಃ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೂ ಹರಿವಾಯು ಇಬ್ಬರನ್ನು ಸ್ತುತಿಸುವ ವಿವಕ್ಷೆ ಇದ್ದಿರಬಹುದು ಅಂತಲೂ ಹೇಳ್ಬೋದು. ಅದೇನೇ ಇರಲಿ, ಅಂತೂ ವಾಯುಸ್ತುತಿ ಒಂದು ಓದಿದರೆ ನಾವು ಸಾಕು, ವಾಯುಸ್ತುತಿ ಪಠಣ ಮಾಡಿದರೆ ಸಾಕು, ಅದು ಹರಿಸ್ತುತಿಯೂ ಆಗತ್ತೆ, ವಾಯುಸ್ತುತಿ ಆಗತ್ತೆ. ನೋಡಿ ಎಷ್ಟು ಉಪಕಾರ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ನಮಗೆ ಪರಮಾತ್ಮನ ಪ್ರತ್ಯೇಕವಾಗಿ ಸ್ತುತಿಸಿ ಮತ್ತೆ ವಾಯುದೇವರನ್ನು ಸ್ತುತಿಸುವ ಅಗತ್ಯ ಇಲ್ಲ. ವಾಯುಸ್ತುತಿ ಪಠಣ ಮಾಡಿದರೆ ನಮಗೆ ಅರ್ಥಾನುಸಂಧಾನ ಮಾಡಿಕೊಂಡ್ರೆ ಅದು ಹರಿಸ್ತುತಿಯೂ ಆಯಿತು, ವಾಯುಸ್ತುತಿಯೂ ಆಯಿತು ಅಲ್ವಾ. ಈ ರೀತಿಯ ಒಂದು ಸುಂದರವಾಗಿರತಕ್ಕಂತಹ ಸ್ತುತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಈ ಒಂದು ವಾಯುಸ್ತುತಿಗೆ ಮುನ್ನ ಹಾಗೂ ಕೊನೆಯಲ್ಲಿ ಸಂಪುಟಾಕಾರೇಣ ನಖಸ್ತುತಿಯನ್ನು ಕರುಣಿಸಿದವರು ಮಧ್ವಾಚಾರ್ಯರು. ಅದು ತ್ರಿವಿಕ್ರಮ ಪಂಡಿತಾಚಾರ್ಯರ ಮೇಲೆ ಮಾಡಿದ ವಿಶೇಷ ಅನುಗ್ರಹ ಅಲ್ವಾ. ವಾಯುಸ್ತುತಿಯನ್ನು ನೋಡಿ ಮೆಚ್ಚಿಕೊಂಡು ಅದರ ಆದ್ಯಂತಗಳಲ್ಲಿ ಈ ಸ್ತೋತ್ರ ಇರಬೇಕು ಅಂಥೇಳಿ ನಖಸ್ತುತಿಯನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ಅಂದರೆ ಎಂತಹ ಪರಮಾನುಗ್ರಹ ಮಾಡಿದ್ದಾರೆ. ಅಂತಹ ನಖಸ್ತುತಿಯನ್ನು ನಾವು ಪಠಿಸಿ ಈ 41 ಶ್ಲೋಕಗಳ ವಾಯುಸ್ತುತಿಯನ್ನು ಪಠಿಸ್ತೇವೆ, ಮತ್ತೆ ನಖಸ್ತುತಿಯನ್ನು ಪಠಿಸ್ತೇವೆ. ಹೀಗೆ ಒಂದು ಬಾರಿ ವಾಯುಸ್ತುತಿಯನ್ನು ಪಠಣ ಮಾಡ್ತೇವೆ. ಇಂತಹ ವಾಯುಸ್ತುತಿಯನ್ನು ಪಠಣ ಮಾಡುವಾಗ ಇದರ ಒಂದು ಪುರಶ್ಚರಣ ಒಂದು ಪದ್ಧತಿ ಇದೆ. ಪ್ರತಿಯೊಂದು ಶ್ಲೋಕಕ್ಕೂ ಒಂದು ಫಲವನ್ನು ಇಲ್ಲಿ ಹೇಳ್ತಾರೆ. ಪ್ರತಿಯೊಂದು ಶ್ಲೋಕಕ್ಕೂ ಒಂದೊಂದು ಫಲ ಇದೆ. ವಾಯುಸ್ತುತಿಯಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಶ್ಲೋಕಕ್ಕೆ, ಶ್ರೀಮದ್ ವಿಷ್ಣುಂಗರಿ ಶ್ಲೋಕಕ್ಕೆ ವಾಕ್ಸಿದ್ಧಿ, ಉತ್ಕಂಠ ಕುಂಠಕ ಅದಕ್ಕೆ ಯಜ್ಞಸಿದ್ಧಿ ಮಂತ್ರಸಿದ್ಧಿ, ಜನ್ಮಾಧಿವ್ಯಾಧಿ ಶ್ಲೋಕ ಹೇಳಿದರೆ ವ್ಯಾಧಿ ಪರಿಹಾರ, ಅಸ್ಯಾ ವಿಷ್ಕರ್ತುಕಾಮಂ ಆ ಶ್ಲೋಕ ಹೇಳಿದರೆ ಜಪಸಿದ್ಧಿ ಮಂತ್ರಸಿದ್ಧಿ, ಉದ್ಯದ್ ವಿದ್ಯುತ್ ಆ ಶ್ಲೋಕ ಹೇಳಿದರೆ ಪರಾಕ್ರಮ ಸಿದ್ಧಿ ಶತ್ರುನಾಶ,
ಸಂಸಾರೋತ್ತಾಪ ನಿತ್ಯೋ ಶ್ಲೋಕ ಹೇಳಿದರೆ ಸ್ನೇಹ ಸಿದ್ಧಿ ಸಂತಾಪನಾಶ. ಮೂರ್ಧನ್ಯೇಶೋ ಶ್ಲೋಕ ಹೇಳಿದರೆ ಬಂಧ ಮೋಕ್ಷ ಮತ್ತು ಸ್ವಲಾಭ. ಸಾಭ್ರೋಷ್ಣಾಭಿಷು ಶ್ಲೋಕ ಹೇಳಿದರೆ ಉನ್ಮಾದ ನಿವೃತ್ತಿ. ಹೀಗೆ ಒಂದೊಂದು ಶ್ಲೋಕಕ್ಕೆ 41 ಶ್ಲೋಕಗಳಿಗೂ ಪ್ರತಿಯೊಂದು ಶ್ಲೋಕಗಳಿಗೂ ಒಂದೊಂದು ಫಲವನ್ನು ಹೇಳಿದ್ದಾರೆ. ಆ ಫಲವನ್ನು ಬಯಸಿ ವಾಯುಸ್ತುತಿಯನ್ನು ಪಠಣ ಮಾಡುವವರು ಈ ಪುರಶ್ಚರಣ ಪದ್ಧತಿಯಲ್ಲಿ ವಾಯುಸ್ತುತಿಯನ್ನು ಪಠಣ ಮಾಡಿದರೆ ಆ ಫಲಗಳು ಸಿದ್ಧಿಸ್ತವೆ ಎಂಬುದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಅಂತಹ ಫಲಾಪೇಕ್ಷೆಯಿಂದಲೂ ಮಾಡಬಹುದು, ಅಥವಾ ಹರಿಗುರುಗಳ ಒಂದು ಅನುಗ್ರಹಕ್ಕೋಸ್ಕರವಾಗಿ ಇದನ್ನು ಪಠಣ ಮಾಡುವುದು. ಇಂತಹ 41 ಶ್ಲೋಕಗಳ ಈ ಒಂದು ವಾಯುಸ್ತುತಿ ಏನಿದೆ, ಈ ವಾಯುಸ್ತುತಿಯ ಸಂಪುಟಾಕಾರವಾಗಿ ನಖಸ್ತುತಿನ ಹೇಳ್ತೇವೆ. ಅಂತಹ ನಖಸ್ತುತಿಯಲ್ಲಿ ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಎಂಬ ಆ ಶ್ಲೋಕದಲ್ಲಿ ಆ ನರಸಿಂಹದೇವರ ಒಂದು ಸ್ತುತಿ ಇದೆ. ಆ ಸ್ತುತಿಯನ್ನು ನಾವು ನೋಡಿ ಮುಂದೆ ವಾಯುದೇವರ ಪರವಾದ ಹರಿಪರವಾದ ಎರಡೂ ಅರ್ಥವನ್ನು ಹೇಳ್ತಕ್ಕಂತಹ ಶ್ಲೋಕಗಳನ್ನು, ಎರಡೂ ಅರ್ಥವನ್ನು ಹೇಳ್ತೇನೆ ನಾನು. ವಾಯುಪರವಾದ ಅರ್ಥವನ್ನು ಹೇಳ್ತೇನೆ, ಹರಿಪದವಾದ ಅರ್ಥವನ್ನು ಹೇಳ್ತೇನೆ. ಆ ರೀತಿ ಹರಿವಾಯು ಸ್ತುತಿ, ಹರಿ ಹಾಗೂ ವಾಯು ಅವರಿಬ್ಬರ ಸ್ತುತಿಯಾಗಿರತಕ್ಕಂತಹ ವಾಯುಸ್ತುತಿಯನ್ನು ಅರ್ಥಾನುಸಂಧಾನ ಮಾಡಿಕೊಳ್ಳೋಣ. ಅದಕ್ಕೆ ಮುನ್ನ ಈ ನಖಸ್ತುತಿ ಇದೆ. ಆ ನಖಸ್ತುತಿಯನ್ನು ಮುಂದಿನ ಪಾಠದಲ್ಲಿ ಅದರ ಅರ್ಥಾನುಸಂಧಾನವನ್ನು ಮಾಡಿಕೊಂಡು ಆಮೇಲೆ ವಾಯುಸ್ತುತಿಯನ್ನು ಆರಂಭಿಸೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.